ಗಂಡ ಹೆಂಡ್ತಿಲಿ ತುಂಬ ಕೋಪ ಇತ್ತು ಹೆಂಡತಿಗೆ. ಗಂಡ ಸಮಾಧಾನಿಯಾಗಿದ್ದ. ಎಷ್ಟೋ ಸತಿ ಹೇಳ್ದ, ಕೋಪ ಬಂದಾಗ ತುಂಬ ಜಗಳ ಆಡ್ತಾಯಿದ್ರು. ಎಷ್ಟೇ ಜಗಳ ಆದ್ರೂ ಕಡೆಯಲ್ಲಿ ಸಮಾಧಾನ ಆದಮೇಲೆ ಹೆಂಡತಿಗೆ ತಾನು ಹಾಗೆ ಬೈಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಆಗ್ತಾಯಿತ್ತು. ಆಗ ಗಂಡ ಹೇಳ್ತಾನೆ, ನಾನು ನಿನಗೆ ಒಂದು ಸುತ್ತಿಗೆ ಹಾಗೂ ಮೊಳೆಗಳನ್ನ ತಂದು ಕೊಡ್ತೀನಿ. ನಿಂಗೆ ಯಾವಾಗ ಅಷ್ಟು ಕೋಪ ಬರುತ್ತೆ, ನನ್ನನ್ನು ಬೈಬೇಕು ಅನಿಸುತ್ತೆ, ಆಗ ಒಂದೊಂದೇ ಮೊಳೆನ ಗೋಡೆ ಮೇಲೆ ಹೊಡಿತಾ ಬಾ ಅಂತ. ಹಾಗೆ ಕೋಪ ಬಂದ ತಕ್ಷಣ ಮೊಳೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಆ ಹೊಡೆಯೋದು ಸಹ ಕಷ್ಟ ಅಂತ ಅವಳಿಗೆ ಗೊತ್ತಾಗುತ್ತೆ. ಆದರೆ ಸಮಾಧಾನದಿಂದ ಹೊಡಿತಾಳೆ. ಆಗ ಬಂದಿದ್ದ ಕೋಪ ಮರ್ತೇ ಹೋಗುತ್ತೆ. ಹೀಗೆ ಕೆಲವಾರು ತಿಂಗಳುಗಳು ನಡೆದ ಮೇಲೆ ಅವಳಿಗೆ ನಿಜವಾಗ್ಲೂ ಕೋಪ ಹೋಗಿ ಸಹನೆ ಬಂದಿರುತ್ತೆ. ಆದರೂ ಒಂದೊಂದು ಸಾರಿ ಶುರುವಾಗಿರುತ್ತೆ. ಆವಾಗ ಗಂಡ ಹೇಳ್ತಾನೆ, ನಿನಗೆ ಪುನಃ ಹಾಗೆ ಕೋಪ ಬಂದರೆ ಆ ಮೊಳೆಗಳನ್ನೆಲ್ಲ ಪುನಃ ತೆಗಿತಾ ಬಾ ಅಂತ. ಹಾಗೆ ತೆಗಿತಾಳೆ. ಹೀಗೆ ಹೊಡೆಯೋದು ತೆಗೆಯೋದು ಮಾಡೋದರಲ್ಲಿ ಅವಳು ಸಾಕಷ್ಟು ಸಹನೆಯನ್ನು ಕಲ್ತಿರ್ತಾಳೆ, ಮೌನವನ್ನು ಕಲ್ತಿರ್ತಾಳೆ. ಈಗ ಎಲ್ಲ ಸಮಾಧಾನವಾಗಿದೆ. ಆದರೆ ಗೋಡೆಯಲ್ಲಿ ಮಾತ್ರ ಮೊಳೆ ಹೊಡೆದು ತೆಗೆದ ಗುರುತುಗಳು ಶಾಶ್ವತವಾಗಿ ಉಳಿದುಕೊಂಡಿದೆ. ಹಾಗೆಯೇ ನಾವು ಕೋಪದಲ್ಲಿ ಆಡಿದ ಮಾತುಗಳು ಎಲ್ಲವನ್ನು ನಾವು ಮರೆತು ಬಿಡ್ಬೋದು. ನಾವು ಯಾರಿಗೆ ಬೈದಿರ್ತೀವೋ ಅವರು ಮಾತ್ರ ಅದನ್ನು ಗುರುತಾಗಿ ಹೃದಯದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಆದ್ದರಿಂದ ಸಹನೆ, ಮೌನ ತುಂಬ ಅವಶ್ಯಕ ಜೀವನದಲ್ಲಿ.